ಇದು ನಂದೇ ಗಾಡಿ ನೋಡ್ಬೋದು. ನಮ್ಮ ಡ್ರೈವರ್ ಎಲ್ಲ ಸ್ವಲ್ಪ ಟಚ್ ಮಾಡಿ ಇದು ಮಾಡಿಬಿಟ್ಟವ್ರೆ. ಏನು ಮಾಡಿದ್ದಿಲ್ಲಿ ಬೀಗ ಕೊಯ್ದ್ಬಿಟ್ಟು ಇದು ಮಾಡಿರೋದಲ್ಲಿ ಹೊಡೆದ್ರು ಎಲ್ಲಿ? ಚೆನ್ನೈ, ತಮಿಳ್ನಾಡು, ಇದು ಮಧುರೈನಾಗೆ. ನಿಮ್ಗೆ ಕೊಡ್ಬಾರ್ದು ಅಂತ ಹೇಳಿಲ್ಲ ಅಷ್ಟೇ. ಇಲ್ಲಿ ಹಾಸನಲ್ಲಿ ನಿನ್ನೆ ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ಮಾಡಿಸಿದ್ಮೇಲೆ ಗೊತ್ತಾಗಿದ್ದು ಇಷ್ಟು ಮೂಳೆ ಏರ್ ಕ್ರ್ಯಾಕ್ ಬಂದಿದೆ ಅಂತ. ಹಂಗಾಗಿ ಸಿಮೆಂಟ್ ಹಾಕಿದ್ದಾರೆ ನಮ್ಮ ಮಾವು. ಏನಪ್ಪ ಲೋಡ್ ಮಾಡ್ತಾ ಇರೋದಂದ್ರೆ ನೋಡ್ಬೋದು, ಇದೇ ಐಟಮು. ಇದ್ಲು ಅಂದರೆ ಚಾರ್ಕೋಲು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಹಾಸನ್ ಬೈಪಾಸಲ್ಲಿದ್ದೀವಿ. ಇದು ಯಾವ ಡಿಪೋನೋ ಗೊತ್ತಿಲ್ಲ, ಇಂಡಿಯನ್ ಆಯಿಲ್ದ HP ಯಾವುದಂದ್ರೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಗಾಡಿಗಳು ಇಲ್ಲಿ ನಿಂತಿದ್ದಾವೆ ನೋಡ್ಬೋದು. ಭಾರದ್ದು ಇದೆ, HP ಇದೆ, ಎಲ್ಲ ಪ್ರತಿಯೊಂದು ಇದೆ. ನಮ್ಮ ಗಾಡಿ ಖಾಲಿ ಆಗ್ತಾ ಇದೆ, ಅಲ್ಲಿ ನೋಡ್ಬೋದು. ಗಾಡಿ ಖಾಲಿ ಆಗ್ತಾ ಇದೆ, ಕಾಣ್ತಾ ಇಲ್ಲ. ಆ ಗಾಡಿ ಖಾಲಿ ಆದಮೇಲೆ ನಮ್ಮ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ದಾದ್ಮೇಲೆ ಇನ್ನೊಂದು ಗಾಡಿನೂ ಬಂದೈತೆ. ನೋಡೋಣ, ಅದು ಖಾಲಿ ಆದಮೇಲೆ ನಾವು ಖಾಲಿ ಮಾಡ್ಸೋಣಂತೆ. ವೆಯ್ಟ್ ಮಾಡಬೇಕು, ಬೇರೆ ಆಪ್ಷನ್ ಏನೂ ಇಲ್ಲ. ಹಾಗಾಗಿ ಟೈಮ್ ಬಂದು 9:15, ಒಂದು 10 ಗಂಟೆ ಮೇಲೆ ನಮ್ಮ ಗಾಡಿ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಗಾಡಿನ ಒಳಗೆ ಬಿಡು ಅಂತ ಹೇಳಿದ್ರು. ಅಣ್ಣ ಗಾಡಿ ಅಡ್ಡಾಕಿ ಹೋಗ್ಬಿಡಿತ್ತು, ತೆಗಿತಾ ಇದ್ದಾರೆ. ಇನ್ನೇನು ಗಾಡಿ ಒಳಗೆ ಹಾಕಿದ್ರೆ ಖಾಲಿ ಮಾಡ್ತಾರೆ. ಗಾಡಿ ಖಾಲಿ ಆಗೋಯ್ತು. ಪಟ್ಟ ಅಂತ ಖಾಲಿ ಮಾಡಿಸ್ಕೊಳ್ಳೋಣ ಗಾಡಿನ. ಬನ್ನಿ ಗಾಡಿ ಫಸ್ಟ್ ಒಳಗೆ ಹಾಕೋಣ. ಈ ಗೇಟ್ ಅಲ್ಲಲ್ಲ, ಬ್ಯಾಕ್ ಸೈಡ್ ಇನ್ನೊಂದು ಗೇಟ್ ಇದೆ, ಅಲ್ಲಿ ಹಾಕ್ಬೇಕಂತ. ಗಾಡಿದ ಹಗ್ಗ ತಾಡ್ಪಲ್ಲೆಲ್ಲ ಬಿಚ್ಚಿ ನಿಲ್ಸಿದೀವಿ ನೋಡ್ಬೋದು. ಇವಾಗ ಸ್ಯಾಂಪಲ್ ತೆಗಿತಾ ಇದ್ದಾರೆ. 3 ಐಟಮ್ ನಮ್ಮ ಗಾಡಿಲಿ, 3 ಚೀಲ ಸ್ಯಾಂಪಲ್ ತೊಗೊಂಡು ನೋಡ್ತಾರೆ ಮಾಲ್ ಯಾವ ಥರ ಐತೆ ಅಂತ. ಮಾಲ್ ಚೆನ್ನಾಗಿದ್ರೆ ಬೇಗ ಖಾಲಿ ಮಾಡ್ತಾರೆ, ಇಲ್ಲ ಅಂದರೆ ಲೇಟ್ ಮಾಡ್ತಾರೆ. ನೋಡೋಣ ಎಷ್ಟೊತ್ತಿಗಾಗುತ್ತೆ ಏನು ಅಂತ. ನೋಡಿ, ಸ್ಯಾಂಪಲ್ ತೆಗಿತಾ ಇದ್ದಾರೆ ಇವಾಗ ಸದ್ಯಕ್ಕೆ. ನಮ್ಮ ಗಾಡಿ ಅಂತೂ ಇನ್ನೂ ಖಾಲಿ ಮಾಡ್ತಾ ಇಲ್ಲ. ನಮ್ಮ ಗಾಡಿ ನೋಡಿ, ಇದು ನಂದೇ ಗಾಡಿ ನೋಡ್ಬೋದು. ನಮ್ಮ ಡ್ರೈವರ್ ಎಲ್ಲ ಸ್ವಲ್ಪ ಟಚ್ ಮಾಡಿ ಇದು ಮಾಡಿಬಿಟ್ಟವ್ರೆ. ಏನು ಮಾಡಿದ್ದಿಲ್ಲಿ? ಯಾಕೆ ನಿಮಗೆ ಮಾಮೂಲಿನಪ್ಪ, ಬಂಡವಾಳ ಹಾಕಿರೋರ್ಗೆ ನೋವಿರ್ತತೆ. ಏನು ಇಷ್ಟ? ಏನಾಯ್ತು ಇದು? ಕಳ್ತಾನ, ಡೀಸೆಲ್ ಕಳ್ತಾನ. ಎಷ್ಟು ಲೀಟ್ರು ಗೊತ್ತಿಲ್ಲ, ಎಷ್ಟು ಲೀಟ್ರ್ ಇತ್ತ ಗಾಡಿಗೆ ಅಷ್ಟು ಲೀಟ್ರು ಕತ್ಕೊಂಡು ಹೋಗಿದ್ರೇನಲ್ಲ. ಬೀಗನೇ ಇಲ್ಲಲ್ಲ ಅದ್ರದ್ದು. ಬೀಗ ಕೊಯ್ದ್ಬಿಟ್ಟು ಇದು ಮಾಡಿರೋದಲ್ಲಿ ಹೊಡೆದ್ರು ಎಲ್ಲಿ? ಚೆನ್ನೈ, ತಮಿಳ್ನಾಡು, ಇದು ಮಧುರೈನಾಗೆ. ನಿಮ್ಗೆ ಕೊಡ್ಬಾರ್ದು ಅಂತ ಹೇಳಿಲ್ಲ ಅಷ್ಟೇ. ಲಡಾಖ್ ಹೋದಾಗಿದ್ದ ಇದು. ಮೊನ್ನೆ ಮಧುರೈ ತುಂಬ್ಕೊಂಡು ಹೋಗಿದ್ದ ಈರುಳ್ಳಿ ಅನ್ಲೋಡ್ ಆದ್ಮೇಲೆ. ಮೊನ್ನೆ ಟೈರ್ ಕದ್ದಾರೆ, ಇವತ್ತು ಡೀಸೆಲ್ ಕದ್ದವ್ರೆ. ಇದು ಮೊನ್ನೆದೇ ಕೆಲಸ ನೋಡಿ. ಹೊಡೆದಾಕಿರೋದು ಕ್ಯಾಪ್ ಯಾಕೆ ನಿಮ್ಗೆ ಟೆನ್ಷನ್ ಕೊಡು ಅಂತ ಹೇಳಿರ್ಲಿಲ್ಲ. ಹೊಸದು ಹಾಕ್ಸ್ಕೊಳಪ್ಪ ಫಸ್ಟು. 2,000 ಏನೋ ಅದು. ಕೀನೇ ಚೇಂಜ್ ಮಾಡಕ್ ಮತ್ತೆ ಇದು ಕೀ ಮತ್ತೆ ಇದಕ್ಕೆ ಮೇಲೆ ಸಪ್ರೇಟ್ ಕೀ ತಗೋಬೇಕು ನಾವೀಗ. ಸಪ್ರೇಟ್ ಕೀ ತಗೊಂಡು ಹಾಕಿ. ಆಟೋಮೊಬೈಲ್ಸಾಗೆ ಸಿಗ್ತವೆ ಸಪ್ರೇಟ್ ಕೀ. ಡೀಸೆಲ್ ಕ್ಯಾಪ್ ತಗೊಂಡು ಹಾಕು ಅಷ್ಟೇ. ಫುಲ್ ಸೆಟ್ ಏನಕ್ಕೆ ಚೇಂಜ್ ಮಾಡಿಸಿ? ದುಡ್ಡು ಹೆಚ್ಚಾಗಿದ್ದಾವೆ. ನಾನು ಬಡವನಪ್ಪ. ಎಣಿಸ್ಕೊಂಡ್ರೆ ಅಲ್ಲಿ ನಿನಗೆ ಡೀಸೆಲ್ ಹಾಕಿಲ್ಲ, ಟೋಲ್ ಹಾಕಿ ಕಟ್ಟಿಲ್ಲ. ಹೋಗೋದು ಹೆಂಗ್ ಹೋಗ್ತದ ಗೊತ್ತಾ? ಜಮ್ಮು ಕಾಶ್ಮೀರ ಹೋಗಿ ಲೋಡ್ಗೆ ಹೋಗಿ ಫಸ್ಟ್. ನೋಡಿ ಹೆಂಗ್ ಕದ್ದಾರೆ. ಬೆಳಗ್ಗೆ ಬಂದವರು ಅಂದ್ರೆ ನೈಟ್ ಬೆಳಗಿನ ಜಾವ ಬಂದವರು. ಬೆಳಗ್ಗೆ ಅಲ್ಲ ಮಮ್ಮ, ನೈಟ್ ಬೆಳಗಿನ ಜಾವ 2 ಗಂಟೆಗೆ ಬಂದವರು. ಮಧ್ಯಾಹ್ನ 3 ಗಂಟೆ, 13 ಅವರ್ ಆಯ್ತು ಬಂದಿಲ್ಗೆ. ನೋ ಅನ್ಲೋಡಿಂಗ್. ವೈ ಮಾಮ್ ವೈ? ನಿನ್ನೆ ನಮ್ ಗಾಡಿ ಬಂದಿದ್ದು, ಇವತ್ತು ಬೆಳಗ್ಗೆ ಮಾಡಿ ಕಳ್ಸವ್ರೆ. ಇನ್ನು ನಮ್ದು ಲಾರಿ. ಅಣ್ಣ ಒಂದು ಡೈಲಾಗ್ ಹೊಡೆದ, ನೀನು ಯೂಟ್ಯೂಬರಪ್ಪ, ನೀನು ನಿನ್ ಗಾಡಿ ಖಾಲಿ ಮಾಡಿಲ್ಲ ಅಂದ್ರೆ ಹೆಂಗೆ? ಆಮೇಲೆ ನನ್ನ ಹಾಕೊಂಡು ರುಬ್ಬಿಟ್ರೆ ನೀನು. ಗೋಡನವರು ಹಂಗೆ ಹೇಳ್ತಾರೆ, ನೀನು ಯೂಟ್ಯೂಬರ್ ಅಲ್ಲ, ಮತ್ತೆ ನನ್ನ ಹಾಕೊಂಡು ರುಬ್ಬಿಡ್ತೇನೆ, ನೀನು ಖಾಲಿ ಮಾಡಿ ಕಳಿಸ್ತೀನಿ, ಸಂಜೆ ಅಷ್ಟೊತ್ತಿಗೆ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾರೆ. ಒಳ್ಳೆ ಮಜಾ ಗುರು, ಒಳ್ಳೆ ಕಾಮಿಡಿಯಾ. ಗಾಡಿ ಖಾಲಿ ಮಾಡ್ತಾರೆ ಎಷ್ಟೊತ್ತಿದ್ರು. ಒಟ್ಟು ಸ್ವಲ್ಪ ಲೇಟ್ ಆಗುತ್ತೆ. ನೋಡೋಣ, ಖಾಲಿ ಮಾಡಿಸ್ಕೊಂಡು ಹೋಗೋಣ. ಮತ್ತು ಖಾಲಿ ಮಾಡಿಸ್ಕೊಂಡು ಲೋಡ್ ಕೂಡ ಸೆಟ್ ಆಗೈತೆ. ಇಲ್ಲಿಗೆ ಏನು ಅಂತ ಹೇಳ್ತೀನಿ ನೆಕ್ಸ್ಟು. ಫಸ್ಟ್ ಗಾಡಿ ಖಾಲಿ ಮಾಡಿಸೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಇದು. ನಿನ್ನೆ ಗಾಡಿ ಖಾಲಿ ಆಗಲಿಲ್ಲ, ಸದ್ಯಕ್ಕೆ ಇವತ್ತು ಗಾಡಿ ಖಾಲಿ ಮಾಡ್ತಾರೆ. ನಿನ್ನೆ ಏನಪ್ಪ ಕೆಲಸ ಮಾಡಿದ್ವಿ ಅಂದರೆ ನೋಡ್ಬೋದು. ಮಮ್ಮ ಕಾಲು ತೋರಿಸು, ಕಾಲು ತೋರಿಸು ಮಮ್ಮ. ಏನಾಗಿದೆ ಕಾಲು?
ಮೂಳೆ ಸ್ಕ್ರ್ಯಾಚ್ ಆಗಿದೆ. ಅಲ್ಲಿ ಕಾಶ್ಮೀರಲ್ಲಿ ನಮ್ಮ ಇವ್ರು ಬಂದು ಡಾಕ್ಟ್ರು ಕರೆಕ್ಟಾಗಿ ನೋಡಿಲ್ಲ. ಇಲ್ಲಿ ಹಾಸನಲ್ಲಿ ನಿನ್ನೆ ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ಮಾಡಿಸಿದ್ಮೇಲೆ ಗೊತ್ತಾಗಿದ್ದು ಇಷ್ಟು ಮೂಳೆ ಏರ್ ಕ್ರ್ಯಾಕ್ ಬಂದಿದೆ ಅಂತ. ಹಂಗಾಗಿ ಸಿಮೆಂಟ್ ಹಾಕಿದ್ದಾರೆ ನಮ್ಮ ಮಾಮ. ಬೇಜಾರಾಗ್ತೈತೆ ಮಾಮ, ನಾನು ಬಿಟ್ಟು ಹೋಗ್ಬೇಡ ಮಾಮ. ಹೋಗಿ ಬಾ, ರೆಸ್ಟ್ ತಗೊಂಡು ಆರಾಮಾಗಿ ರೆಡಿಯಾಗಿ ಮಾಡ್ಕೊಂಡು ಕಾಲನ ಬಾ. ನಿಮಗೋಸ್ಕರ ಈ ಸೀಟ್ ಖಾಲಿ ಇರ್ತೈತೆ, ಡೋಂಟ್ ವರಿ. ನಮ್ಮ ಅಣ್ಣವರೊಬ್ರು ಸಬ್ಸ್ಕ್ರೈಬರ್ ಬಂದಿದ್ರು, ಅವ್ರ ಜೊತೆ ಕಾರಲ್ಲಿ ಹೋಗ್ಬಿಟ್ಟು ಬಸ್ ಹತ್ಸಿ ಬರೋನ್ ಬನ್ನಿ ಇವನ್ನ. ನಡಿಯಪ್ಪ, ಸೀದಾ ಹಾಸನ್ ಬಸ್ ಸ್ಟಾಪ್ ಹತ್ರ ಬಂದ್ವಿ ನಮ್ಮ ರಾಕಿನ ಬಿಟ್ಟು ಹೋಗಕ್ಕೆ. ನಮ್ಮ ಬ್ರೋ ರಾತ್ರಿ ನಾನು ನೋಡಿದ್ದಾರೆ ಸಿಟಿಲಿ. ಏನು ಬ್ರೋ ಎಲ್ಲಿ ನೋಡಿದ್ರಿ? ಬಸ್ ಸ್ಟ್ಯಾಂಡ್ ಹತ್ರ. ನಾವು ಸ್ವಲ್ಪ ಕೆಲಸ ಇತ್ತು ಅಂತ ಸಿಟಿಗೆ ಹೋಗಿದ್ವಿ ನೈಟು. ಅವಾಗ ನೋಡಿ ಮೆಸೇಜ್ ಹಾಕಿದರೆ ನಾವು ನೋಡಿಲ್ಲ. ಬೆಳಗ್ಗೆ ನೋಡಿ ಲೊಕೇಶನ್ ಕಳಿಸಿದ್ವಿ, ಮೀಟ್ ಆಗ್ಲಿಕ್ಕೆ ಬಂದಿದ್ರು. ರಾಕೇಶ್ ಎಲ್ಲಿದ್ದೀರಪ್ಪ? ಎಲ್ಲಿದ್ದೀರಾ? ಇವಾಗ ಬಸ್ಸಲ್ಲಿ ಬೇರೆ ಹೋಗ್ತೀಯಾ? ಖುಷಿನೇ ಇಲ್ವಲ್ಲ ಮನೆಗೆ ಹೋಗ್ತೀನಿ ಅನ್ನೋದು? ಯಾಕೆ ಅದೇ ಖುಷಿ ಇಲ್ಲ ನಿನ್ಗೆ? ಎಲ್ರಿಗೂ ಮನೆಗೆ ಹೋಗಕ್ಕೆ ಖುಷಿ ಇರ್ತದೆ, ನಮ್ಗಂತೂ ಮನೆಗೆ ಹೋಗಕ್ಕೆ ಎಷ್ಟು ಖುಷಿ ಇರ್ತದೆ. ಬಟ್ ಅವ್ರಿಗಂತೂ ಸ್ವಲ್ಪನೂ ಖುಷಿನೇ ಇಲ್ಲ. ಗಾಡಿಲೇ ಇರ್ತೀನಿ ಅಂದ. ನಾನೇ ಬೈದು ಆರಾಮಾಗಿ 15 ದಿನ ಮನೇಲಿದ್ದು ಫುಲ್ ಹುಷಾರಾಗಿ ಆಮೇಲೆ ಬಾ ಅಂತ ಹೇಳಿ ಕಳಿಸ್ತಾ ಇದ್ದೀವಿ. ಇವಾಗ ಬನ್ನಿ ಹೋಗಿ ಬಸ್ ಹತ್ಸ್ಬಿಟ್ಟು ಬರೋಣ. ಹೋಗ್ಬಿಟ್ಟು ರಾಕಿನ ಬಿಟ್ಟು ಬರೋ ಅಷ್ಟೊತ್ತಿಗೆ ಗಾಡಿ ಎಲ್ಲ ಫುಲ್ ಖಾಲಿ ಮಾಡಾಕಿದ್ದಾರೆ ನೋಡ್ಬೋದು. ಫುಲ್ ಖಾಲಿ ಆಗೋಯ್ತು ಗಾಡಿ. ಕಾಟ ಮಾಡಿಸ್ಕೊಂಬರ್ಬೇಕು. ಯಾಕೋ ಏರ್ ಫುಲ್ ಕಮ್ಮಿ ಆಗಿಬಿಟ್ಟೈತಿ. ಇದು ಏರ್ ಹಿಡಿಸ್ಬೇಕು ಗಾಡಿದು. ಇನ್ನು ಪಿನ್ ಪಂಚರ್ಗೇನು ಆಗೈತಾ ಅಥವಾ ಏರ್ ಕಮ್ಮಿ ಆಗೈತಾ ಗೊತ್ತಿಲ್ಲ, ಚೆಕ್ ಮಾಡ್ಸೋಣ. ಗಾಡಿ ಕಾಟ ಎಲ್ಲ ಮಾಡಿಸ್ಕೊಂಡು ಬಿಲ್ ಇಸ್ಕೊಂಡಿದ್ದಾಯಿತು. ಇಲ್ಲ ಬ್ಯಾಕ್ ಸೈಡ್ ಇದೆ ನೋಡಿ ಕಾಟ, ಇಲ್ಲೇ ಮಾಡಿಸ್ಕೊಂಡಿದ್ದು. ಈ ಕಂಪ್ನಿ ಹತ್ರ ಹೋಗಿ ಬಾಡಿಗೆ ಇಸ್ಕೊಬೇಕು. 2 ಗಾಡಿ ಇಸ್ಕೊಬೇಕು. ನಮ್ಮ ಸಣ್ಣ ಗಾಡಿ ನಿನ್ನೆ ಒಂದು ಗಾಡಿ ಹೋಗಿತ್ತಲ್ಲ, ಅದ್ರದ್ದು ಇನ್ನೂ ಬಾಡಿಗೆ ಕೊಟ್ಟಿಲ್ಲ. 2ರದ್ದು ಇಸ್ಕೊಂಡು ಸೀದಾ ಇವಾಗ ನೆಕ್ಸ್ಟ್ ಲೋಡಿಂಗ್ ಸೆಟ್ ಮಾಡ್ಕೊಬೇಕು. ಬನ್ನಿ ಇವಾಗ ಕಂಪ್ನಿ ಹತ್ರ ಹೋಗೋಣ ಫಸ್ಟು. ಅದೇ ಅನ್ಲೋಡ್ ಮಾಡಿದ್ವಲ್ಲ ಗೋಡನಲ್ಲಿ, ಅವ್ರೇನೋ APMCಗೆ ಬನ್ನಿ ಅಂತ ಹೇಳಿದ್ರು ಬಾಡಿಗೆಗೆ. ಏನಾಗುತ್ತೋ ಅಲ್ಲೋಗಿ ಅಪ್ಡೇಟ್ ಮಾಡ್ತೀನಿ. ಗಾಡಿ ಎಲ್ಲ ಖಾಲಿ ಆಯಿತು. 1 ಅವರ್ ವೆಯ್ಟ್ ಮಾಡಿದ್ದಾಯ್ತು ಪೇಮೆಂಟ್ಗೆ. ಪೇಮೆಂಟ್ ಇನ್ನೂ ಬಂದಿಲ್ಲ. 2 ಗಾಡಿ ಸೇರಿ ತುಂಬ ಬಾಡಿಗೆ ಬರೋದಿದೆ. ಬರುತ್ತೆ ಬಾಡಿಗೆ, ಅಕೌಂಟ್ಗೆ ಹಾಕ್ತೀನಿ, ಹೋಗ್ಬಿಡಿ ನೀವು ಅಂತ ಹೇಳಿದ್ರು. ವೆಯ್ಟ್ ಮಾಡಿ ಸಾಕಾಯಿತು. ಮತ್ತು ನನಗೆ ಲೋಡ್ ಬೇರೆ ಸೆಟ್ ಮಾಡ್ಕೊಂಡಿದ್ದೀನಿ. ಎಲ್ಲಿಂದ ಅಂದರೆ ನಮ್ಮ ಚಳ್ಳಕೆರೆಯಿಂದ ಲೋಡೇ ಇದೆ. ನಮ್ದು ರೆಗ್ಯುಲರ್ ಲೋಡ್, ಅದು ಪಾರ್ಟಿನ ಬಿಟ್ಕೊಡೋಂಗಿಲ್ಲ. ಹಾಗಾಗಿ ಈಗ ಚಳ್ಳಕೆರೆಗೆ ಹೋಗಿ ಲೋಡ್ ಮಾಡೋಣ ಅಂತ. ಇಲ್ಲ ಹಾಸನಲ್ಲಿ ನಮ್ಗೆ ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇಲ್ಲ. ಮತ್ತು ಇನ್ನೊಂದು ಸಮಸ್ಯೆ, ನಾವು ಹಾಸನಕ್ಕೆ ತುಂಬ ಕಡಿಮೆ ಬರೋದು ಲಾರಿ ತೊಗೊಂಡು. ಹಾಗಾಗಿ ಡೈರೆಕ್ಟಾಗಿ ಚಳ್ಳಕೆರೆ ಹೋಗಿ ಚಳ್ಳಕೆರೆಯಿಂದ ಲೋಡ್ ಸಂಜೆ ಎಷ್ಟೊತ್ತು ಹೋದ್ರೂ ಲೋಡ್ ಆಗುತ್ತೆ. ಟೈಮು 11:30, ಒಂದು 4:30-5 ಗಂಟೆ ಅಷ್ಟೊತ್ತಿಗೆ ಚಳ್ಳಕೆರೆ ರೀಚ್ ಆದರೆ ಅಲ್ಲಿಂದ ಗಾಡಿ ಆರಾಮ್ಸೆ ಲೋಡ್ ಆಗುತ್ತೆ. ಲೋಡ್ ಎಲ್ಲಿಗೆ ಅಂದರೆ ಕೊಲ್ಲಾಪುರ್ಗೆ. ಏನಪ್ಪ ಲೋಡು ಅಂದರೆ ಇದ್ಲು ಚಾರ್ಕೋಲ್ ಲೋಡ್ ಆಗುತ್ತೆ. ಹೋಗಿ ಲೋಡ್ ಮಾಡಿಕೊಂಡು ಅಲ್ಲಿಂದ ಹೋಗೋಣ. ಸೋಲೋ ಟ್ರಿಪ್ಪು, ಒಬ್ಬನೇ ಹೋಗೋದು ಟ್ರಿಪ್ಪು. ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ ಹಾಸನಿಂದ. ತಿಪ್ಟೂರಿಗೆ ಬಂದುಬಿಟ್ಟು ಇಲ್ಲೇ ಭಾರತ್ ಬಂಕಲ್ಲೇ ಒಂದು 18,000 ಡೀಸೆಲ್ ಹಾಕ್ಸಿದ್ದೀವಿ. ಏನಕ್ಕಪ್ಪ ಅಂದರೆ ಸೀದಾ ನಾವು ಲೋಡ್ ಮಾಡ್ಕೊಂಡು ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗೋವರೆಗೂ ಆಗಲಿ ಅಂತ. ನೋಡ್ಬೋದು ಕರೆಕ್ಟ್ 18,000 ಹಾಕ್ಸಿದ್ದೀವಿ ಆಲ್ರೆಡಿ. ಎಲ್ಲ ಲಾಕ್ ಮಾಡ್ಕೊಂಡಿದ್ದೆ. ಇದು ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ತಿಪ್ಟೂರಲ್ಲಿ ಗಣೇಶ ವಿಸರ್ಜನೆ ಪ್ರೋಗ್ರಾಮ್ ಐತಂತೆ, ಅದಕ್ಕೆ ಇಷ್ಟೊಂದು ಟ್ರಾಫಿಕ್. ಇಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟೈತೆ ಸ್ವಲ್ಪ. ಮತ್ತು ವಿಸರ್ಜನೆ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಅಂದ್ಕೊಳ್ಳಿ. ಇಲ್ಲೇ ಲೆಫ್ಟ್ ತೊಗೊಂಡು ಹೋಗ್ಬೇಕು ನಾವು. ಲೆಫ್ಟಿಗೆ ಬರೋಕ್ಕೆ ಗಾಡಿಯವರೇ ಬಿಡ್ತಾ ಇಲ್ಲ. ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಬಂದ್ವಿ. ತಿಪ್ಟೂರಲ್ಲಿ ಸ್ವಲ್ಪ ಲೇಟ್ ಆಯಿತು. ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಸಿಕ್ಕಿದ್ರು. ಅಲ್ಲಿ ವೀಡಿಯೋ ಏನೋ ಮಾಡೋಕ್ಕಾಗಲಿಲ್ಲ, ಅರ್ಜೆಂಟ್ ಇತ್ತಲ್ಲ, ಹಂಗೆ ಬಂದುಬಿಟ್ಟೆ. ಇವಾಗ ಸದ್ಯಕ್ಕೆ ಹೊಸದುರ್ಗ ರೀಚ್ ಆದೆ. ಹೊಸದುರ್ಗದಿಂದ ನೆಕ್ಸ್ಟ್ ಹಿರಿಯೂರಿಂದ ಚಳ್ಳಕೆರೆಗೆ ಹೋಗಬೇಕು. ಚಳ್ಳಕೆರೆಯಿಂದ ಒಂದು 5 ಕಿಲೋಮೀಟರ್ ಸರೌಂಡಿಂಗಲ್ಲಿ ಗಾಡಿ ಲೋಡ್ ಆಗುತ್ತೆ. ಬನ್ನಿ ಇವಾಗ ನಾನು ಚಳ್ಳಕೆರೆಗೆ ಇವಾಗ ಫೈನಲಾಗಿ 4:15ಗೆ ಚಳ್ಳಕೆರೆ ರೀಚ್ ಆಗಿದ್ದಾಯಿತು. ಇಲ್ಲೇ ಕಾಟ ಮಾಡಿಸ್ಕೊಂಡು ಹೋಗೋಣ. ಬೇರೆ ಬಿಟ್ಟು ಮಾಡಿಸ್ಕೊಂಡು ಬನ್ನಿ ಅಂತ ಹೇಳೋರು. ಹಂಗಾಗಿ ಯಾವಾಗ ಅರ್ಜೆಂಟ್ ಇರ್ತದೋ, ಯಾವಾಗ ಟೈಮಿಂಗ್ ಇರ್ತದೋ, ಅರ್ಜೆಂಟ್ ಹೋಗ್ಬೇಕಾಗಿರ್ತದೋ ಅವಾಗಲೇ ಈ ಥರ ಸಮಸ್ಯೆಗಳಾಗೋದು. ರೈಲ್ವೆ ಗೇಟ್ ಬಿದ್ದು ಫುಲ್ಲು ಜಾಮ್ ಆಗಿತ್ತು ಇಷ್ಟೊತ್ತು. ಪಾರ್ಟಿ ಫೋನ್ ಮೇಲೆ ಫೋನ್ ಹೊಡಿತಾವನೆ. ಪಾರ್ಟಿಗೆ ನಾನು ರೈಲ್ವೆ ಗೇಟ್ ಪಾಸಾಗಿ ಬಂದೀನಿ ಅಂತ ಹೇಳ್ಬಿಟ್ಟೆ ಸ್ವಲ್ಪ ಹೊತ್ತು ಮುಂಚೆ, ಒಂದು ಅರ್ಧ ಗಂಟೆ ಮುಂಚೆ. ಇಲ್ಲೇ ಅರ್ಧ ಗಂಟೆ ತಗ್ಲಾಕಣಿ. ಏನು ಮಾಡ್ತೀರಾ? ಹಾಂ, ಅವ್ರಿಗೆ ಹೆಚ್ಚು ಕಮ್ಮಿ ಇಷ್ಟೊತ್ತಿಗೆ ಹೋಗಿ ಲೋಡಿಂಗ್ ಪಾಯಿಂಟಲ್ಲಿ ಲೋಡ್ ಆಗಬೇಕು. ಲೋಡಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು ಗಾಡಿ. ರೈಲ್ವೆ ಗೇಟ್ ದಾಟ್ಬಿಟ್ಟು ಒಂದು 6 ಕಿಲೋಮೀಟ್ರ್ ಹೋಗ್ಬೇಕಷ್ಟೆ. ಬಟ್ ಏನು ಮಾಡ್ತೀರಾ, ಸಿಕ್ಕಾಪಟ್ಟೆ ಜಾಮ್ ನೋಡಿ. ಎಲ್ಲಿವರೆಗೂ ಜಾಮ್ ಆಯಿತು ಗಾಡಿ, ಫುಲ್ಲು ಜಾಮ್ ಆಗಿಬಿಡೈತೆ. ಪಾಸ್ ಆಗ್ತಾ ಇದ್ದಾವೆ, ಏನು ಟೆನ್ಷನ್ ಇಲ್ಲ. ಬೇಗ ಹೋಗ್ಬಿಡೋಣ ಲೋಡಿಂಗ್ ಪಾಯಿಂಟ್ಗೂ. ಫಸ್ಟ್ ಗಾಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಸಾಕು.
ಲೋಡಿಂಗ್ ಪಾಯಿಂಟಿಗೆ ಬಂದು ಲೋಡಿಗೆ ಹಾಕಿದ್ವಿ. ಮಳೆ ಮಾಡಾಕ್ಬಿಟ್ಟೈತೆ. ಮಳೆ ಹನಿ ಕೂಡ ಬೀಳ್ತಾ ಇತ್ತು ಅವಾಗಲೇ. ಬೇಗ ಲೋಡ್ ಮಾಡಿಸ್ಬೇಕು. ಎಷ್ಟು ಚೀಲ ಹಾಕಬೇಕು ನೋಡ್ಬೋದು. ಏನಪ್ಪ ಲೋಡ್ ಮಾಡ್ತಾ ಇರೋದಂದರೆ ನೋಡ್ಬೋದು. ಇದೇ ಐಟಮು ಇದ್ಲು ಅಂದರೆ ಚಾರ್ಕೋಲು. ಈ ತಂದೂರಿ ಚಿಕನ್ಗೆ ಅಥವಾ ಇಸ್ತ್ರಿ ಪೆಟ್ಟಿಗೆಗೆ ಅದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದು. ಲೋಡ್ ಆಗ್ತಾ ಇದೆ ಗಾಡಿ. ಪಟ್ಟನ್ ಮಾಡ್ತಾಯಿದ್ದಾರೆ. ಲೇಬರ್ಸ್ ಫುಲ್ ಫಾಸ್ಟ್ ಇದ್ದಾರೆ. ಫಸ್ಟ್ ಪಾಯಿಂಟಲ್ಲೆಲ್ಲ ಲೋಡ್ ಮಾಡ್ಕೊಂಡು 2ನೇ ಪಾಯಿಂಟ್ ಹತ್ರ ಲೋಡಿಗೆ ಬಂದಿದ್ದೀವಿ. ನೋಡ್ಬೋದು ಗಾಡಿ ಇಲ್ಲಿ ನಿಲ್ಲಿಸಿದ್ದೀವಿ. ರೋಡ್ ನೋಡಿ ಯಾವ ಥರ ಇದೆ ಅಂತ. ರೋಡ್ ಇರೋದೇ ಇಷ್ಟು ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇಷ್ಟೇ. ಒಂದು ಟ್ರ್ಯಾಕ್ಟ್ರ್ ಕೂಡ ಪಾಸ್ ಆಗೋಲ್ಲ ಇಲ್ಲಿ ಬಂದ್ಬಿಟ್ಟು ಈ ಕೊಲ್ಡ್ ಹಾಕ್ಬಿಟ್ಟು ಇದು ಮರದ್ದು ಇದ್ರ ಮೇಲೆ ಹಚ್ಕೊಂಡು ಹೋಗಿ ಗಾಡಿ ಅಂತಾರೆ. ಆ ಚೂಪಿಗಿರೋದು ನೋಡಿ. ಟೈರ್ ಏನಾದ್ರು ಕೊಯ್ಕೊಂಡು ಹೋದರೆ ಯಾರು ಕಟ್ಕೊಡ್ಬೇಕು? ಪಾಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಗಾಡಿನ ಸದ್ಯಕ್ಕೆ ಇಲ್ಲೇ ನಿಲ್ಲಿಸಿದ್ದೀವಿ. ಗಾಡಿನ ಸೈಡ್ಗೆ ಹಾಕಿದ್ದೀವಿ. ಟ್ರ್ಯಾಕ್ಟ್ರಲ್ಲಿ ತೊಗೊಂಬಂದ್ಬಿಟ್ಟು ಕ್ರಾಸಿಂಗ್ ಮಾಡಿ ಲೋಡ್ ಮಾಡ್ತಾರೆ. ಟ್ರ್ಯಾಕ್ಟ್ರಲ್ಲಿ ತಂದು ಮಾಡ್ತಾರೆ. ಹೆಚ್ಚು ಕಡಿಮೆ ಅಲ್ಲಿವರೆಗೂ ಫಿಲ್ ಮಾಡಿದರೆ ಗಾಡಿ ಕಟ್ಟಾಗೋದು. ಅದು ಆ ಕಡೆ ಅಲ್ಲಿವರೆಗೂ ಮತ್ತು ಈ ಕಡೆ ಇಲ್ಲಿವರೆಗೂ ಫಿಲ್ ಮಾಡಿದರೆ ಗಾಡಿ ಟರ್ನಾಗಿ ಹಿಂಗೆ ಒಳಗೋಗೋ ತೋಟದೊಳಗೆ. ಇಲ್ಲಿ ಮತ್ತು ಮುಂದೆನೂ ಜಾಗ ಇಲ್ಲ ನೋಡಿ. ಆ ಕಡೆ ಲಾಂಗ್ ಕಟ್ ಮಾಡೋಕ್ಕೆ ಅದೇ ಸಮಸ್ಯೆ. ಏನು ಮಾಡೋಂಗಿಲ್ಲ. ಇಂಥ ಲೋಡ್ಗಳಿಗೆ ಬಂದಾಗ ಇದೆಲ್ಲ ಕಾಮನ್ನು. ಲೋಡ್ ಮಾಡ್ಸೋಣ, ಏನು ಮಾಡ್ತೀರ. ಗಾಡಿ ಎಲ್ಲ ಲೋಡ್ ಆಗಿದ್ದಾಯಿತು. ನೋಡ್ಬೋದು ಫುಲ್ ಹಗ್ಗ ತಡ್ಪಲ್ಲೆಲ್ಲ ಅವರೇ ಹಾಕ್ಕೊಡ್ತಾರೆ. ಅವ್ರು ಹಾಕೋದಕ್ಕೆ 500 ರೂಪಾಯಿ ಕಾಸು ಕೊಡಬೇಕು. ಲೋಡಿಂಗ್ ಅಷ್ಟೇ, ಇನ್ನಿರೋದೆಲ್ಲ ಅವರೇ ಕೊಡ್ತಾರೆ ಲೋಡಿಂಗ್ ಅಮೌಂಟೆಲ್ಲ. ನಮ್ದು ಹಗ್ಗ ತಡ್ಪಲ್ ಮಾತ್ರ ನೋಡ್ಬೋದು ಆಲ್ರೆಡಿ ಹಗ್ಗ ತಡ್ಪಲ್ ಅರ್ಧ ಹಾಕಿದ್ದಾರೆ. ಇನ್ನೇನು ಅರ್ಧ ಹಗ್ಗ ಹೇಳಿದ್ರೆ ಮುಗ್ದೋಯ್ತು. ಫುಲ್ ಟೈಟಾಗಿ ಹೇಳ್ಕೊಡ್ತಾರೆ. ಇಬ್ಬಿಬ್ರು ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ನಿಂತ್ಕೊಂಡು. ಚಾರ್ಕೋಲ್ ಆಗಿರೋದ್ರಿಂದ ಅದು ಹೋಗ್ತಾ ರನ್ನಿಂಗಲ್ಲಿ ಕುತ್ಕೊಳ್ಳುತ್ತೆ ಮಾಲು. ಅಂದರೆ ಹಗ್ಗ ಎಲ್ಲ ಲೂಸ್ ಆಗಿಬಿಡುತ್ತೆ. ಹಂಗಾಗಿ ಕ್ಲೀನಾಗಿ ಹಾಕ್ಸ್ಕೊಂಡು ಹೋಗಬೇಕು. ಕ್ಲೀನಾಗಿ ಹಾಕ್ತಾಯಿದ್ದಾರೆ. ಹಗ್ಗ ತಡ್ಪಲ್ ಹಾಕಿದಾಯಿತು. ಒಳ್ಳೆ ನಿದ್ದೆ ಮಾಡ್ಕೊಂಡ್ವಿ. ನೋಡ್ಬೋದು ಫುಲ್ ಕಂಪ್ಲೀಟೆಡ್. ಲಾಸ್ಟ್ ಗಂಟು ಹೊಡಿತಾ ಇದ್ದಾರೆ. ಗಾಡಿ ಲೋಡ್ ಆಗೈತೆ. ಬಿಡೋ ಟೈಮು ಇವ್ರ ಪಾರ್ಟಿಗಳು ಮತ್ತು ಇಲ್ಲಿ ಮಾಲ್ ಕೊಟ್ಟಿರೋರು ತೊಗೊಂಡಿರೋದೇನೋ ಜಗಳ ಮಾಡ್ಕೊಂಡಿದ್ದಾರೆ ಅವರು. ಅದೊಂದು ಸಮಸ್ಯೆ. ಇಲ್ಲೇ ನೀರು ಬೇರೆ ಐತೆ. ಗ್ಲಾಸ್ ಎಲ್ಲ ವಾಶ್ ಮಾಡ್ಕೊಂಬಿಟ್ಟು ಇಲ್ಲೇ ಒಂದೇ ಸರಿ ಹೋಗೋಣ ಅಂತ ಬನ್ನಿ. ಗ್ಲಾಸ್ ತೊಳಿಬೇಕು, ಅದು ಸಮಸ್ಯೆ ಫಸ್ಟು. ಈ ರೋಡಲ್ಲಿ ಗಾಡಿ ತೊಗೊಂಬರೋ ಅಷ್ಟೊತ್ತಿಗೆ ನರ್ಕ ನೋಡ್ಬಿಟ್ವಿ ಅಂದ್ಕೊಳ್ಳಿ. ಸಖತ್ತು ಒಂಥರ ಟೈಟ್ ರೋಡು. ಏನು ಮಾಡ್ತೀರಾ? ಯಾರೋ ನಾವು ಪುನಃ ಹುಡುಗ ಇದ್ದಿದ್ರೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದು. ಈ ಗಾಡಿ ಓಡಿಸ್ಬೇಕೋ ವೀಡಿಯೋ ಮಾಡಬೇಕು ಗೊತ್ತಾಗಲಿಲ್ಲ. ಬನ್ನಿ, ಇಂತೂ ಸೇಫಾಗಿ ಹೈವೇ ರೀಚ್ ಆಗಿದ್ದೀವಿ. ಇಲ್ಲಿಂದ ಲೆಫ್ಟ್ ಹೊಡೆದ್ರೆ ಸೀದಾ ಚಳ್ಳಕೆರೆ ಒಂದು 6 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿಂದ ಬುಡ್ನಟ್ಟಿ ಅಂತ ಊರು. ಈ ಊರಲ್ಲಿ ಬಂದು ಲೋಡ್ ಮಾಡಿದ್ದು. ಬನ್ನಿ ಇವಾಗ ಇಲ್ಲಿಂದ ಸೀದಾ ಚಳ್ಳಕೆರೆಗೆ ಹೋಗಿ ಫಸ್ಟ್ ಊಟ ಮಾಡಬೇಕು. ಟೈಮ್ 11:30, 12 ಗಂಟೆ ಆಯ್ತು. ಅವಾಗಲೇ 12 ಗಂಟೆ ಆಗೈತೆ. ಇನ್ನು ಊಟ ಮಾಡಿಲ್ಲ. ಮಧ್ಯಾಹ್ನ ಊಟನೂ ಇಲ್ಲ ಇವತ್ತು, ರಾತ್ರಿ ಊಟನೂ ಇಲ್ಲ. ಬೆಳಗ್ಗೆ ಟಿಫನ್ ಮಾಡಿದ್ದಷ್ಟೇ. ಏನು ಮಾಡ್ತೀರಾ? ಬನ್ನಿ ಫಸ್ಟ್ ಹೋಗಿ ಊಟ ಮಾಡೋಣ ಎಲ್ಲನ, ಆಮೇಲೆ ಮುಂದಿನ ಕತೆ ನೋಡೋಣಂತೆ. ಇಲ್ಲೇ ಒಂದು ಹೋಟ್ಲಿತ್ತು. ಹೋಗಿ ಊಟ ಹುಡ್ಕಿದ್ರೆ ಊಟ ಸಿಗಲಿಲ್ಲ. ನೋಡೋಣ ಮುಂದೆ ಯಾವ್ದಾನ ಓಪನ್ ಇರ್ಬೋದೇನೋ. ನೋಡೋಣ ಬನ್ನಿ. ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿ ಇದು ಹೋಟ್ಲ್ ಹತ್ರ ಹೋಗಿ ಬಂದ್ವಿ. ಬಟ್ ಓಪನ್ ಇಲ್ಲ, ಕ್ಲೋಸ್ ಆಗಿಬಿಟ್ಟೈತೆ. ಇಡ್ಲಿ ಲೋಡ್ ಮಾಡಿದ್ರೆ ಪರ್ಮನೆಂಟ್ ಕೊಡ್ತಾರೆ, ಅಂದರೆ ಗೌರ್ಮೆಂಟಿಂದ. ಅದನ್ನ ಇಸ್ಕೊಬೇಕು. ಅವ್ರ ಪಾರ್ಟಿ ಕಾರಲ್ಲಿ ಬರ್ತಾ ಇದ್ದಾರೆ. ಹಿಂದೆ ಇಸ್ಕೊಂಡು ಹೋಗೋಣ. ಇಲ್ಲಿಂದ ಲೆಫ್ಟ್ ಆದರೆ ಸಿಟಿ ಒಳಗೆ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ಬೈಪಾಸಲ್ಲಿ ಹೋಗ್ಬಿಡ್ತೀವಿ. ಹಾಗಾಗಿ ಪಟ್ಟಣ ಬೈಪಾಸಲ್ಲಿ ಹೋಗ್ಬಿಟ್ಟು ಬೈಪಾಸಲ್ಲಿ ಹೋಗೋದು ಬೆಟ್ರು. ಹಿಂದೆ ಬನ್ನಿ ಹೋಗಿ ಇಸ್ಕೊಂಬರೋಣ. ಚಳ್ಳಕೆರೆ ಬೈಪಾಸ್ನ ಎಕ್ಸಿಟ್ ತೊಗೊಂಡು ಈಗ ದುರ್ಗಾ ಕಡೆ ರೈಟ್ ಹೊಡಿಬೇಕು. ಬ್ರಿಡ್ಜ್ ಕೆಳಗೆ ರೈಟ್ ಹೊಡೆದಕ್ಕೆ ಮುಂದೆ ಗಾಡಿ ಹಾಕ್ಬಿಟ್ಟು ಪಾರ್ಟಿಯಿಂದ ಕಾರಲ್ಲಿ ಬರ್ತಾ ಇದ್ದಾರೆ. ಅವ್ರ ಜೊತೆ ಇಲ್ಲಿಂದ 4 ಕಿಲೋಮೀಟರ್ ಮುಂದೆ LP ಡಾಬಾಗೆ ಹೋಗಿ ಊಟ ಮಾಡ್ಕೊಂಡು ಬರಬೇಕು. ನಮ್ಮೂರೇ ಅದು. LP ಡಾಬಾ ಅಂದರೆ ಲಕ್ಷ್ಮೀಪುರ ಡಾಬಾ ಅಂತ ನಾನು ಹುಟ್ಟು ಬೆಳೆದಿದ್ದೆಲ್ಲ ಅದೇ ಊರಲ್ಲಿ. ಅಲ್ಲಿ 2 ಗಂಟೆವರೆಗೂ ಊಟ ಸಿಗುತ್ತೆ. ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ಹಾಗಾಗಿ ಅಲ್ಲೇ ಹೋಗ್ಬರೋಣ ಅಂತ ಇಲ್ಲೇ ಇದೇ ಡಾಬಾ ಹತ್ರ ಬಂದು ಊಟ ಮಾಡಿದ್ದಾಯಿತು. ನಮ್ಮೂರ ಹತ್ರ ಇರೋದು LP ಡಾಬಾ ಇದು. ಕಾರ್ ಇಲ್ಲೇ ನಿಲ್ಲಿಸಿ ಹೋಗಿದ್ವಿ. ಕಾರಲ್ಲಿ ಬಂದಿದ್ವಿ. ಹೋಗೋಣ ಇಲ್ಲಿಂದ ಸೀದಾ ಗಾಡಿ ಹತ್ರ ವಾಪಸ್. ಊಟ ಎಲ್ಲ ಮಾಡ್ಕೊಂಡು ಗಾಡಿ ಹತ್ರ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 1:15 ಆಗೋಯ್ತು. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಇವಾಗ ಇಲ್ಲಿಂದ ಬಿಡೋಣ. ಇಲ್ಲಿಂದ ಸೀದಾ ದುರ್ಗಕ್ಕೆ ಹೋಗಿ ಗಾಡಿ ಆಲ್ಟ್ ಮಾಡಿ ನಾಳೆ ಗಾಡಿ ಸ್ವಲ್ಪ ಕೆಲಸ ಐತೆ. ಲೈಕ್ ವಾಟರ್ ಗ್ಲಾಸ್ ಹಾಕ್ಸ್ಬೇಕು. ಮತ್ತು ಈ ಕುದುರೆದು ಆದರೆ ನಾಳೆ ತೆಗಿಸ್ತೀನಿ ಟೈಮ್ ಸಿಕ್ಕರೆ. ಇಲ್ಲಾಂದರೆ ಏನಿಲ್ಲ. ಬೇರೆ ಕೆಲಸಗಳು ಕೂಡ ಇದ್ದಾವೆ ಊರಲ್ಲಿ. ತುಂಬ ದಿನ ಆಯಿತು ತಿಂಗಳಿಂದ ಊರಲ್ಲಿಲ್ಲ. ಹಂಗಾಗಿ ಆ್ಯಕ್ಚುಲಿ ಇದೇ ನಮ್ಮದು ಊರು, ಬಟ್ ದುರ್ಗದಲ್ಲಿ ಕೆಲಸ ಇರೋದು. ಬನ್ನಿ ಇಲ್ಲಿಂದ ಸೀದಾ ದುರ್ಗಕ್ಕೆ ಹೋಗೋಣ. ಫೈನಲ್ ಆಗಿ ದುರ್ಗ ರೀಚ್ ಆಗಿದ್ದಾಯಿತು. ನೋಡ್ಬೋದು ದುರ್ಗ ಬೈಪಾಸ್ ಇದು. ರೋಡ್ ನೋಡಿ ಯಾವ ರೇಂಜ್ ಜಾಮ್ ಆಗೈತೆ ಅಂತ. ಏನಕ್ಕಪ್ಪ ಇಷ್ಟೊಂದು ಜಾಮು ಅಂದರೆ ನೋಡ್ಬೋದು ಇಲ್ಲಿ ಫ್ಯಾನ್ದು ಏನು ವಿಂಡ್ ಮಿಲ್ ರೆಕ್ಕೆ ಬರುತ್ತಲ್ಲ, ಇದನ್ನು ಕಟ್ ಮಾಡ್ತಾ ಇದ್ದಾರೆ. ದೊಡ್ಡ ಗಾಡಿ, ವೀಲ್ ಲೆಂತ್ ಗಾಡಿ ಅದು. ಹೆಚ್ಚು ಕಮ್ಮಿ 200 ಮೀಟರ್ಸ್ ಐತೆ ಅನಿಸುತ್ತದು.
ಗಾಡಿನೇ ಒಂದು 100 ಮೀಟ್ರಿಗಿನ ಮೇಲೇ ಐತೆ ನನ್ನ ಪ್ರಕಾರ. 200 ಮೀಟ್ರ್ ಇರ್ಬೋದೇನಪ್ಪ, ಅದು ಗೊತ್ತಿಲ್ಲ ಎಷ್ಟಾಯಿತು ಎಕ್ಸಾಕ್ಟಾಗಿ. ಒಟ್ಟು ಈ ಗಾಡಿ ಕಟ್ಟಾಗ್ತಾ ಇರೋದಕ್ಕೆ ಇಷ್ಟು ಜಾಮ್ ಆಗೈತೆ. ನಾವು ಸುಮ್ಮನೆ ಅಲ್ಲೋಗಿ ನಿಧಾನಕ್ಕೆ ಏನು ಮೂವ್ ಮಾಡೋದು, ಅದಾದ್ಮೇಲೆ ಹೋಗೋಣ ಅಂತ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ ನಮ್ಮ ಗಾಡಿನ. ನೋಡೋಣ ಅದೆಲ್ಲ ಪಾಸಾಗಿ ಕ್ಲಿಯರ್ ಆದಮೇಲೆ ಆರಾಮಾಗಿ ಹೋಗೋಣಂತ. ನೋಡಿ ಇದೊಂದು ಗಾಡಿಯಿಂದ ಅಷ್ಟು ಗಾಡಿ ನಿಂತಿದ್ದಾವೆ. ಸದ್ಯಕ್ಕೆ ಗಾಡಿ ಪಾಸ್ ಆಯ್ತು ಹೆಂಗೋ. ಇನ್ನೇನು ಟ್ರಾಫಿಕ್ ಕ್ಲಿಯರ್ ಆಗಿಬಿಡ್ತದೆ, ಆರಾಮಾಗಿ ಹೋಗೋಣ. ಇದೊಂದು ಟ್ರಾಕ್ ಹಾಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಈಗ ಗಾಡಿ ಪಾಡಿಗೆ ಗಾಡಿ ಹೋಗ್ತವೆ, ಅವೆಲ್ಲ ಓದ್ತವೆ. ನಮ್ಮ ಗಾಡಿನೂ ತೊಗೊಂಡು ಹೋಗೋಣ ಬನ್ನಿ. ನಾನು ಟ್ರಾಫಿಕ್ ಕ್ಲಿಯರ್ ಆದಂಗೆ ಲೆಕ್ಕ. ಬೆಳಗ್ಗೆ 2 ಬಲ್ಪ್ ಹಾಕ್ಸ್ಬೇಕು, 3 ಬಲ್ಪ್ ಹೋಗಿದ್ದಾವೆ ಹೆಡ್ಲೈಟು, 3 ಹಾಕ್ಸ್ಬೇಕು. ನಮ್ಮ ಸಲಾಗನೂ ಅಷ್ಟೇ, ನಮಗಿಂತ ಮುಂಚೆ ಬೆಂಗಳೂರು ಖಾಲಿ ಮಾಡಿ ಮತ್ತು ದುರ್ಗಕ್ಕೆ ಲೋಡ್ ಮಾಡ್ಕೊಂಬಂದು ಗಾಡಿ ನಿಲ್ಲಿಸಿದ್ದಾರೆ ಆಲ್ರೆಡಿ. ಅದು ನಾಳೆ ಲೋಡ್ ಆಗುತ್ತೆ ಇಲ್ಲಿಂದಾನೆ, ದುರ್ಗದಿಂದಾನೆ. ಇಲ್ಲಿಂದ ಫೀಲ್ಡ್ ಲೋಡ್ ಆಗುತ್ತೆ ನಮ್ಮ ಬೆಳಗಾವಿಗೆ. ಸದ್ಯಕ್ಕೆ ಗಾಡಿನ ಸೈಡ್ಗೆ ಹಾಕೊಂಡು ಪಾರ್ಕ್ ಮಾಡೋಣ ಗಾಡಿನ ಇದ್ರ ಹಿಂದೆಗಡೆನೆ. ಟೈಮ್ ಬಂದು ಕರೆಕ್ಟಾಗಿ 2:30 ಇವತ್ತು ಗಾಡಿ ನಿಲ್ಲಿಸಿ ಮಲಗೋ ಟೈಮ್ ಆಯಿತು. ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು ಲೋಡಿಂಗ್ಗೆ, ಗಾಡಿ ಹೋಗಿದ್ದು ಪ್ರಾಬ್ಲಮ್. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಹೆಂಗೆ ಲೋಡ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಹೋದ್ರೂ ಪ್ರಯೋಜನ ಇಲ್ಲ. ನಾಳೆ ಹೋಗೋದು ನಾವು ಇವಾಗ ಬಿಟ್ಟರು ದುರ್ಗ ನಾಳೆ ಸಂಜೆ ಆಗೋಗುತ್ತೆ. ನಾಳೆ ಸಂಜೆ ಖಾಲಿ ಮಾಡಲ್ಲ ಅವರು, ಮಧ್ಯಾಹ್ನ ಮೇಲೆ ಹೋದರೆ. ನಾಡ್ದು ಬೆಳಗ್ಗೆ ಖಾಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಹಂಗಾಗಿನೇ ನಾವು ಇಲ್ಲೇ ರೆಸ್ಟ್ ಮಾಡಿಕೊಂಡು, ನಾಳೆ ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ನಿಲ್ಲಿಸ್ತಾ ಇದ್ದೀನಿ ಗಾಡಿ. ನಾಳೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಮೇಲೆ ಇಲ್ಲಿಂದ ಬಿಡೋಣ ಆರಾಮಾಗಿ. ನಾಡ್ದು ಬೆಳಗ್ಗೆ ಹೋಗಿ ಖಾಲಿ ಮಾಡಿ ಮತ್ತು ನಾಡ್ದೇನ ರಿಟರ್ನ್ ಲೋಡ್ ಮಾಡ್ಕೊಂಡು ಬಂದರೆ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.